ಇವತ್ತು ಈ ರೀತಿ ಪರ್ಫಾರ್ಮೆನ್ಸ್ ಇಲ್ಲಿ ಆಗ್ಬೇಕು ಅಂತಂದ್ರೆ ಅದೊಂದು ಬಂಗಾರದ ಯುಗವನ್ನ ಕೊಟ್ಟಂತಹ ಬಂಗಾರದ ಮನುಷ್ಯ ಅಣ್ಣ ಅವರು. ಮಂಜುಳಾ ಮೇಡಮ್, ಆ ಸಿನಿಮಾ, ಆ ಕಲಾವಿದರು, ಆ ತಂತ್ರಜ್ಞರಿಗೆ ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು ಪ್ಲೀಸ್. ಸಂಪತ್ತಿಗೆ ಸವಾಲನ್ನೋ ಒಂದು ಸಿನಿಮಾ ಇವತ್ತಿಗೂ ಕೂಡ ಬೇರೆ ಸಿನಿಮಾಗಳಿಗೆ ಸವಾಲಾಗಿ ಉಳಿದಿದೆ. ಈ ಸಿನಿಮಾಗೆ ತಕ್ಕಂತ ಒಂದು ಸಿನಿಮಾ ಬರ್ಬೇಕಂದ್ರೆ 100-200 ವರ್ಷಗಳು ಕಳೆದ್ರೂ ತುಂಬಾ ಕಷ್ಟ. ಅದನ್ನ ಇವತ್ತು ಈ ಪುಟಾಣಿ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಂಥ ಮನೋಜ್ಞ ಅಭಿನಯವನ್ನ ಇವ್ರು ರೀಕ್ರಿಯೇಟ್ ಮಾಡಿದ್ರಲ್ಲ, ಅವನಂತೂ ನಾನೇ ಅಂತ ಬರ್ತಾನಲ್ಲ. ಇವನ್ ಒಂದೇ ಹೊಸಲಿ ಹಿಂಗೊಂದು ಮುತ್ಕೊಡ್ಲೇನೋ ನಾನು. ಇವಳಂತೂ ಬಜ್ಜಾರಿ. ಆ ಸ್ಟೆಪ್ಸ್ ಹತ್ರ ಹೋದ್ಮೇಲೆ ಒಂದ್ ಕಡೆ ಹಿಂಗೆ ಅಂತ ಮಾಡ್ದಲ್ಲ, ತಿರುಗ್ಬಿಟ್ಟು ಹಿಂಗ್ ಮುಖ ತಿರುಗಿಸ್ತಿಲ್ಲ. ಅದ್ ಹೆಂಗ್ ಮಾಡಿದೆ ಬೇಬಿ? ಮಾಡು. ಟಾಯ್ ಟಾಯ್ ಟಾಯ್. ಸಾಧ್ಯ ಇಲ್ಲ ಮ್ಯಾಮ್, ನೀವಂತೂ ಅವರಿಬ್ಬರನ್ನ ಮುದ್ದಾಡೋದು ಒಂದು ಬಾಕಿ ಅಷ್ಟೇ. ನಂಗೆ ಯಾರು ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ನಂಗೆ ತುಂಬಾನೇ ಇಷ್ಟ ಆಯ್ತಾ. ಆಮೇಲೆ ಅವಳು ಹಾಫ್ ಸೀರೆ ಹಾಕೊಂಡು ಲಂಗ ದಾವಣಿ ಹಾಕೊಂಡು ಜಡೆ ಇಷ್ಟು ಉದ್ದ ಹಾಕೊಂಡಳು ಅವಳು. ಅಂಡ್ ಕೆನ್ ಐ ಸೇ ಶಿ ವಾಸ್ ದ ಮೋಸ್ಟ್ ಕ್ಯೂಟೆಸ್ಟ್ ಮಂಜುಳಾ. ಹೇಗೆ ಅಂದ್ರೆ ನಾವು ಇಲ್ಲಿ ಎಲ್ಲಾರ್ಗು ಲಿರಿಕ್ಸ್ ಹಾಡ್ರೋ ಅಂತ ಬೈತಾ ಇರ್ತೀವಿ. ಇವಳು ಡೈಲಾಗ್ ಎಷ್ಟ್ ಚೆನ್ನಾಗಿ ಮಾತಾಡಿದ್ಲು ರಾಹುಲ್, ಎಂತ ಸಿಂಗಲ್ ಮಾತಾಡ್ಲು ಅವಳು. ಶಿ ವಾಸ್ ಸೋ ಗುಡ್. ಕ್ಯಾನ್ ಯು ಆಲ್ ಕ್ಲಾಪ್ ಫಾರ್ ಲೇಖನ? ಶಿ ವಾಸ್ ಅಮೇಜಿಂಗ್ ಟುಡೇ. ತುಂಬಾನೇ ಚೆನ್ನಾಗಿ ಮಾಡಿದ್ಲು. ಬಟ್ ಇವತ್ತು ಯುವನ್ ವಾಸ್ ಸಚ್ ಅ ಗುಡ್ ಅಪ್ಪಾಜಿ, ಸಚ್ ಅ ಗುಡ್ ಅಪ್ಪಾಜಿ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಕೆನ್ ಐ ಸೇ ದಟ್ ಅಟ್ ದ ಏಜ್ ಆಫ್ 5-6 ಈ ಥರ ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ನಿಜವಾಗ್ಲೂ ಅವ್ರ ಅಪ್ಪ ಅಮ್ಮನ ಬ್ಲೆಸ್ಸಿಂಗ್, ದೊಡ್ಡವ್ರ ಆಶೀರ್ವಾದ ಇರಬೇಕು ಅಂತಾರೆ. ಅವ್ರಿಬ್ರಿಗೂ ನಿಜವಾಗ್ಲೂ ದೇವ್ರ ಬ್ಲೆಸ್ಸಿಂಗ್ ಇದೆ ಅಪ್ಪ ಅವ್ರಿಗೆ. ತುಂಬಾನೇ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಆಲ್ಸೋ ಯೂಶ್ವಲಿ ನನಗೆ ಡಾನ್ಸರ್ಸಲ್ಲಿ ಏನಾದರೂ ಒಂದು ತಪ್ಪಿರುತ್ತೆ, ಬಟ್ ಈ ಡಾನ್ಸರ್ಸ್ ತುಂಬ ಚೆನ್ನಾಗಿ ಮಾಡಿದ್ರು. ಇವನ್ ಅವಳು ಹೋಗ್ಬಿಟ್ಟು ಡಾನ್ಸರ್ ಕಾಲರ್ ಇಟ್ಕೋತಾಳೆ, ಯಾವನ ಹಾಕಿದ್ದು ಅಂತ. ಆವಾಗ್ಲೂ ಅವರು ಇಲ್ಲ ನಾವ್ ಹಾಕಿಲ್ಲ ಅಂದ್ರೆ ಅವರು ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇಟ್ ವಾಸ್ ರಿಯಲಿ ರಿಯಲಿ ನೈಸ್. ರೀಕ್ರಿಯೇಷನ್ ತುಂಬಾನೇ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಕೆನ್ ಐ ಸೇ ರಾಹುಲ್, ದ ಸೆಟ್ ಆಲ್ಸೋ ಲುಕ್ಸ್ ರಿಯಲಿ ರಿಯಲಿ ವೆಲ್ ಮೇಡ್. ಗಾಡ್ ಬ್ಲೆಸ್ ಯು. ಈ ಟೀಮ್ ನಂಗೆ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಇವತ್ತು ಲೇಖನ ತುಂಬ ಇಷ್ಟ ಆಗ್ತಾಳೆ ಎಲ್ರಿಗೂ. ಥ್ಯಾಂಕ್ ಯು ಮ್ಯಾಮ್. ಜನ್ಯಜಿ, ಕ್ಯೂಟೆಸ್ಟ್ ಎವರ್ ಇನ್ ದ ಹಿಸ್ಟ್ರಿ ಆಫ್ DKD ಅಂತ ಹೇಳ್ಬೋದು. ಇಷ್ಟು ಕ್ಯೂಟಾಗಿ ನಾನು ಯಾವತ್ತೂ ನೋಡಿರಲಿಲ್ಲ. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಮಾಸ್ಟರ್, ಎಕ್ಸ್ಟ್ರಾಡಿನರಿ ಮಾಸ್ಟರ್. ಆ ಥಾಟು, ಆ ಫೈಟ್ ಹಂಗೆ ಫ್ರೀಸ್ ಮಾಡ್ಬಿಟ್ಟು ಅಲ್ಲಿಂದ ಒಂದು ಸಾಂಗ್ ಹೋಗ್ತಿರಲ್ಲ, ಅದು ನೀವು ಮಾಸ್ಟರ್. ಅದನ್ನು ನೋಡಿ ಬಹಳ ಕಲಿಬೇಕಾಗಿರೋದು. ಅದ್ರ ಒಂದು ಸ್ಕ್ರೀನ್ ಪ್ಲೇ ಸೆಟ್ ಮಾಡಿದ್ರಿ ನೋಡಿ, ಇಟ್ ವಾಸ್ ವೆರಿ ಗುಡ್. ಬಹಳ ಇಷ್ಟ ಆಯ್ತು. ಆ್ಯಂಡ್ ಇವನ್ ಜೈ ಹೋ, ಯು ಒನ್. ಥ್ಯಾಂಕ್ ಯು ಜನಿಯಾಜಿ. ರಾಘು, ಇವ್ರಿಗೆ ಏನ್ ಹೇಳಿದ್ರು ಕಡಿಮೆನಪ್ಪ. ಆಮೇಲೆ ರಾಹುಲ್ ಮಾಸ್ಟರ್, ನನಗೆ ನಿಮ್ ಬಗ್ಗೆ ತುಂಬಾ ಇಷ್ಟ ಆಗೋ ವಿಚಾರ ಒಂದೇನಪ್ಪ ಅಂದ್ರೆ, ಬರೀ ಸ್ಟೇಜ್ ನ ಮಾತ್ರ ಡಿಸೈನ್ ಮಾಡಲ್ಲ, ನಿಮಗೆ ಯಾವ್ದಾರ ಒಂದು ಥೀಮ್ ಕರೆಕ್ಟ್ ಆಗಿ ಸೇರ್ಕೊಂಡ್ಬಿಟ್ರೆ ನಿಮ್ಗೆ ಅದನ್ನ ಬಹಳ ನೀಟಾಗಿ ಕಮ್ಯುನಿಕೇಟ್ ಮಾಡ್ತೀರಾ. ಕೊರಿಯೋಗ್ರಫಿಲಾಗ್ಲಿ, ಆ ಕಥೆನ ಹೆಣಿಯೋದಾಗ್ಲಿ, ಅದ್ ನೋಡಿ ಆ ಟ್ರಾನ್ಸಿಷನ್ ಎಷ್ಟು ಚೆನ್ನಾಗಿದೆ. ಆ ಸಾಂಗ್ ಇಂದ ನಿಧಾನಕ್ಕೆ ಹಂಗೆ ರೊಮ್ಯಾನ್ಸ್ಗೆ ಹೋಗ್ತಾರೆ. ದ ಟ್ರಾನ್ಸಿಷನ್ ಇಟ್ ಸೆಲ್ಫ್ ವಾಸ್ ಸೋ ಬ್ಯೂಟಿಫುಲ್. ಆಮೇಲೆ ಅದು ಇಂಥ ಕಿರಾತಕರಿಂದ ಮಾಡಕ್ ಆಗೋದಿಲ್ಲ. ಅವನು ಎಷ್ಟು ಕ್ಯೂಟ್ ಆಗಿ ಪರ್ಫಾರ್ಮ್ ಮಾಡಿದ್ರೆ. ಇವಳು ಆ ಕಡೆ ಅಂತ ಎಕ್ಸ್ಟ್ರಾರ್ಡಿನರಿ. ಅಂದ್ರೆ ಮಂಜುಳಮ್ಮ ಅವ್ರನ್ನ ಇದುವರೆಗೂ ಇಮಿಟೇಟ್ ಮಾಡಿರೋ ನಾನು ನೋಡೇ ಇಲ್ಲ. ಬಹಳ ಕಷ್ಟ ಅದು. ಇವಳು ಇವತ್ತು ಎಷ್ಟು ಚೆನ್ನಾಗಿ ಸಿಂಕ್ ಮಾಡಿದ್ಲು ಅಂದ್ರು, ಪ್ರತಿ ಪದ ಪ್ರತಿ ಅಕ್ಷರನ ಸಿಂಕ್ ಮಾಡಿದ್ಲು. ಪ್ರತಿ ಪಾಸ್, ಯಾ ಎಕ್ಸಾಕ್ಟ್ಲಿ, ವಿತ್ ಪಾಸ್. ಎಷ್ಟು ಚೆನ್ನಾಗಿ ಮಾಡಿದೆ ಪುಟ್ಟಿ ನೀನು. ತುಂಬಾ ಚೆನ್ನಾಗಿ ಮಾಡಿದೆ ಕಣೆ ಲೇಖನ. ಅದರಲ್ಲಿ ಆಕ್ಟಿಂಗ್ ಇತ್ತು, ಡಾನ್ಸ್ ಇತ್ತು, ಒಂದು ಡ್ರಾಮಾ ಇತ್ತು. ಅಂಡ್ ಎಸ್, ಸ್ಪೆಷಲ್ ಮೆನ್ಷನ್ ನಮ್ಮ ಎಲ್ಲಾ ಡಾನ್ಸರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ವೆರಿ ಹ್ಯಾಪಿ. ಥ್ಯಾಂಕ್ ಯು. ಚಿನಿ ಮಾಸ್ಟರ್, ನಿಮ್ಗೆ ಹೇಗೆ ಅನಿಸ್ತು ಆಕ್ಟ್ ಮಾಸ್ಟರ್? ಮಾಸ್ಟರ್, ಯು ಆರ್ ಗಿಫ್ಟೆಡ್ ಮಾಸ್ಟರ್. ಏನಕ್ಕಂದ್ರೆ ಡ್ಯಾನ್ಸ್ ಮಾಡೋದು, ಡ್ಯಾನ್ಸ್ ಕಂಪೋಸ್ ಮಾಡೋದು ಒಂದು ರೀತಿ, ಬಟ್ ಅದನ್ನಲ್ಲಿ ಸ್ಟೋರಿ ಕ್ರಿಯೇಟ್ ಮಾಡೋದು ತುಂಬಾನು ಕಷ್ಟ. ದಟ್ ಟ್ಯಾಲೆಂಟ್ ಯು ಹ್ಯಾವ್ ಮಾಸ್ಟರ್. ಅಮೇಜಿಂಗ್. ಅವ್ರ ಕೊರಿಯೋಗ್ರಾಫರ್ ಅಂದ್ರೆ ಅವ್ನ ಸ್ಟೋರಿ ಕ್ರಿಯೇಟ್ ಮಾಡಬೇಕು. ಹಿ ಶುಡ್ ಬಿ ನೋಯಿಂಗ್ ವಾಟ್ ಈಸ್ ಡೂಯಿಂಗ್. ದಿಸ್ ಎಂಟೈರ್ ಪ್ಯಾಕೇಜ್ ವಾಸ್ ಸಮಥಿಂಗ್ ಅಸ್ಟಾನಿಶ್, outstanding for me, outstanding. And this was for me the raka moment. And Rahul Master, you are the
ಸೂಪರ್ ಸೂಪರ್. ಈಗ ಶಿವಣ್ಣ ಹತ್ರ ಮಾತಾಡಕ್ಕಿಂತ ಮುಂಚೆ ಅಣ್ಣವ್ರ ತರ ಹೇಳು, ನಾನಿ 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 ಅದ್ ಹೇಳು. ನಾನಿ ಅಯ್ಯೋ ಅದ ಬಂಗಾರದಂತಹ ಕಥೆ, ಬಂಗಾರದ ಮನುಷ್ಯನ ಕಥೆ ನಿಮ್ಮ ಬಾಯಿಂದ ಕೇಳೋಣ. ಇದು ಆಕ್ಚುಲ್ ಆಗಿ ಎಲ್ಲ ಕೊರಿಯೋಗ್ರಾಫರ್ ಏನಕ್ಕಂತಾರೆ, ನನಗೆ ಕಾಂಪಿಟೇಷನ್ ಬಂದಾಗ ಬೆಸ್ಟ್ ಡಾನ್ಸರ್ ಸಿಗಬೇಕು, ಇಲ್ಲ ಫ್ಯಾಂಟಾಸ್ಟಿಕ್ ಡಾನ್ಸರ್ ಸಿಗಬೇಕು ಅಂತ ಎಲ್ಲರೂ ಯೋಚನೆ ಮಾಡಿ ಸಹಜ ಅದು. Correct. ಬಟ್ ರಾಹುಲ್ ಮಾಸ್ಟರ್ ಎಷ್ಟು ಪುಣ್ಯ ಮಾಡಿದ್ರು ಅಂದ್ರೆ ಈ ತರ ಮಕ್ಳು ಸಿಗೋದಿಲ್ಲ ಅಷ್ಟು ಈಸಿ ಅಲ್ಲ. ಆ ಮಕ್ಳು ಇಟ್ಕೊಂಡು ಕೊರಿಯೋಗ್ರಾಫ್ ಮಾಡ್ಕೊಂಡು ಅವ್ರ ಜೊತೆಲಿ ಅನುಭವಿಸೋ ಒಂದು ಕ್ಷಣ ಇದೆಯಲ್ಲ ಅದು ಸಿಗಲ್ಲ. ಅಣ್ಣ ಅಪ್ಪಾಜಿ ಫಿಲ್ಮ್ ಸಾಂಗ್ ನ ಈ ಮಕ್ಳು ಅವ್ರ ಏಜ್ ಏನು ಅಪ್ಪಾಜಿ ಏಜ್ ಏನು ಆಕ್ಚುಲಿ ಅಪ್ಪಾಜಿ ಏಜ್ ಇವಾಗ ಆಲ್ಮೋಸ್ಟ್ 93, 94 ಇದಿದ್ರೆ 94 ಇಯರ್ಸ್ ಅಪ್ಪಾಜಿಗೆ. 100% ನಾನು ಸಿನಿಮಾನ ನೋಡಿದೆ ಇವತ್ತು. ಹೋಲ್ ಫಿಲ್ಮ್ ನ ಆ ಕಾಸ್ಟ್ಯೂಮ್ ಅಲ್ಲಿ ಆಡ್ಬೋದು, ಮಂಜುಳ ಕಾಸ್ಟ್ಯೂಮ್ ಅಲ್ಲಿ ಆಡ್ಬೋದು. ಈ ಸಿನಿಮಾದಲ್ಲಿ ಯಾರು ಚೆನ್ನಾಗಿ ಮಾಡಿದ್ರು ಯಾರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಈವನ್ ಸ್ಮಾಲ್ ಪಾತ್ರ, ಒಬ್ಬ ಜೋಕರ್ ಶ್ಯಾಮ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ ನಿಲ್ಲುತ್ತೆ ಮನಸ್ಸಲ್ಲಿ. ಕುಳ್ಳಿ ಜಯಮ್ಮ ಅಂತ ಒಬ್ರು ಮಾಡಿದ ಅವ್ರ ಕ್ಯಾರೆಕ್ಟರ್ ನಿಲ್ಲುತ್ತೆ. ಆಮೇಲೆ ಒಬ್ರು ದೇವಸ್ಥಾನದಲ್ಲಿ ಗಂಟೆ ಬಳಸ್ತಾ ಇರ್ತಾರೆ, ಅವ್ರದ್ದು ಅಷ್ಟೇ ಒಂದೊಂದು ಡೈಲಾಗ್. ಇಲ್ಲಿ ಬಂದಿರೋರು ಯಾರು ಗೊತ್ತಾನೋ, ನಮ್ಮ ಅಪ್ಪ ಅಂತಾನೆ, ಎಲ್ರಿಗಿಂತ ಅಪ್ಪ ಅವ್ರ ಅಪ್ಪ, ಇಲ್ಲಿ ರಾಮಪ್ಪ ಅಂತಾನೆ. ಓ ಚಿನ್ನದಂತ ಮಾತಾಡ್ರಿ ಪೂಜಾರಪ್ಪನವ್ರೆ, ಈ ತಿಳ್ಕೊಂಡ್ರೆ ಸಾಕು ಅಂತಾರೆ. ಆ ರೀತಿ ಜಗಳಗಳು, ಸ್ಮಾಲ್ ಡೈಲಾಗ್ಸ್, ಇವನ್ ಆಗ್ಲಿ ಲೇಖನ ಆಗ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ರು. ಆ ಎರಡು ಪಾತ್ರನ ಯಾರ ಕೈಲೂ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ರು. ಈ ಸಿನಿಮಾ ಆಗೋದೇ ಒಂದು ಮ್ಯಾಜಿಕ್ ಆಕ್ಚುಲ್ ಆಗಿ. ಇದಕ್ಕೆಲ್ಲ ಉದಯ್ ಶಂಕರ್ ಅವರು, GK ವೆಂಕಟೇಶ್ ಅವರು, ಅಪ್ಪಾಜಿ, ಮಂಜುಳಾ ಅವರು, ವಜ್ರಮಣಿ, ಬಾಲಕೃಷ್ಣ ಅವರು ಏನ್ ರೋಲ್ ಅದು, ಅವ್ರ ವಾಯ್ಸ್ ಅಷ್ಟು ಅದ್ಭುತವಾದ ಡೈಲಾಗ್ಸ್, ಸಾಂಗ್ಸ್ ಆಗಿರ್ಬೋದು, ಮರೆಯೋಕ್ಕೆ ಆಗಲ್ಲ ಆ ಪಿಕ್ಚರ್. ಬಿಡಿ, ನಮಗೆ ಆ ಸಿನಿಮಾ ಎಷ್ಟು ಸತಿ ನೋಡಿದ್ರೆ ನನಗೆ ಗೊತ್ತಿಲ್ಲ, ಒಂದು 50-60 ಸತಿ ನೋಡಿರ್ತೀನಿ ಆ ಪಿಕ್ಚರ್. ಆ ಪಿಕ್ಚರ್ ನಾವು ನೋಡ್ಬೇಕಾದ್ರೆ ನಾವೆಲ್ಲ ಮಕ್ಕಳು ಅವಾಗ. ಐ ಥಿಂಕ್ ಐ ವಾಸ್ 12 years ಅಟ್ಲೀಸ್ಟ್, 11 or 12 years. ಬಟ್ ಆ ಸಿನಿಮಾ ನೋಡ್ಬೇಕಾದ್ರೆ ಒಂದು ಎಂಜಾಯ್ ಮಾಡಿದೀವಿ, ನಕ್ಕಿದೀವಿ, ಹತ್ತಿದೀವಿ, ಎಷ್ಟೊಂದು ಎಮೋಷನ್ಸ್ ಇದೆ. ಆ ಥರ ಒಂದು ಫ್ಯಾಮಿಲಿ ಡ್ರಾಮಾ, ಸೋಷಿಯಲ್ ಫ್ಯಾಮಿಲಿ ಡ್ರಾಮಾನ ಐ ಥಿಂಕ್ ತಿರ್ಗಾ ಇನ್ನು ಎಷ್ಟು ವರ್ಷ ಆದರೂ ಸಿಗುತ್ತೋ ಇಲ್ವೋ ಆ ಥರ ಒಂದು ಸಬ್ಜೆಕ್ಟ್. ಅಷ್ಟು ಅದ್ಭುತವಾದ ಸಬ್ಜೆಕ್ಟು. ಇವತ್ತು ನಾವು ಅಪ್ಪಾಜಿನ ಇವನ್ ಮೂಲಕ ನೋಡಿದ್ದೀವಿ, ಮಂಜುಳಾ ಅವ್ರನ್ನ ಲೇಖನ ಮೂಲಕ ನೋಡಿದ್ದೀವಿ. ಅಷ್ಟು ನಮ್ಮ ಕಣ್ಣು ಏನು ಪುಣ್ಯ ಮಾಡಿತ್ತೋ ಗೊತ್ತಾ, ನಿಜವಲ್ಲೂ ಅಮೇಝಿಂಗ್ ಇಟ್ ವಾಸ್. ಗಾಡ್ ಬ್ಲೆಸ್ ಯು, ಸೂಪರ್. ನಿಜವಾಗ್ಲೂ ಸಂಪತ್ತಿಗೆ ಸವಾಲ್ ಚಿತ್ರಕ್ಕೆ ಒಂದು ದೊಡ್ಡ, ಆ ಚಿತ್ರ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಓಪನಿಂಗ್ ಸೀನ್ ಎಷ್ಟು ಚೆನ್ನಾದ ಡೈಲಾಗ್ ಅಂದ್ರೆ, ಈ ಊರ್ನ ಎಲ್ಲಾರು ಬಂದಿದ್ರೆ ಹಳ್ಳಿ ಮಕ್ಕಳು, ಈ ಊರ್ನಲ್ಲಿರೋ ಮಕ್ಕಳೆಲ್ಲ ನನ್ನ ಮಕ್ಳಿದ್ದಾಗೆ. ಅಪ್ಪಾಜಿ ಡೈಲಾಗ್ ಬರುತ್ತೆ, ಬೇಡ ಸ್ವಾಮಿ ಬೇಡ, ಅವ್ರವ್ರ ತಂದೆ ತಾಯಿಗಳು ಅವ್ರ ಮಕ್ಕಳಾದ್ರೆ ಸಾಕು. ಸೂಪರ್ ಸೂಪರ್. ಇವಾಗ ಅಣ್ಣ ಪ್ರತಿಯೊಂದು ಡೈಲಾಗ್ ಅನ್ನ ಹೇಳ್ತಾ ಇದ್ದಾಗ ಮೇಡಮ್ ನಮಗೊಂದು ಆಸೆ ಆಗ್ತಾ ಇತ್ತು, ಈ ಜೂನಿಯರ್ ಮಂಜುಳಾ ಅವ್ರ ಜೊತೆ ಅಣ್ಣ ಒಂದು ಡೈಲಾಗ್ ಹೇಳ್ಬಿಟ್ರೆ ಏನ್ ಮುದ್ದಾಗಿರುತ್ತೆ ಅಂತ ಹೇಳಿ.